ಈ ಬಾರಿ T20 ವರ್ಲ್ಡ್ ಕಪ್ ನೋಡ್ತಾ ಹೋದ್ರೆ ಟೀಮ್ ಇಂಡಿಯಾ ಮೊದಲ ಮ್ಯಾಚ್ ಇಂದನೇ ಡಾಮಿನೇಷನ್ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. 4 ಮ್ಯಾಚ್ಗಳು ಸತತವಾಗಿ ಗೆದ್ದು ಸೂಪರ್ 8 ಹಂತಕ್ಕೆ ತಲುಪಿರುವಂತ ಟೀಮ್ ಇಂಡಿಯಾ ಈ ಬಾರಿ T20 ವರ್ಲ್ಡ್ ಕಪ್ ಗೆಲ್ಲುವಂತ ಫೇವರೆಟ್ ತಂಡ ಆಗಿದೆ. ಡಾಮಿನೇಷನ್ ಯಾವ ಲೆವೆಲ್ಗೆ ಅಂದ್ರೆ ಈ ಹಿಂದೆ ಆಸ್ಟ್ರೇಲಿಯಾ ಈ ರೀತಿಯಾದಂಥ ಡಾಮಿನೇಷನ್ ಮಾಡ್ತಾ ಇತ್ತು. ಪ್ರತಿ ಮ್ಯಾಚಲ್ಲೂ ಕೂಡ ಅಗ್ರೆಸಿವ್ ಬ್ಯಾಟಿಂಗ್ ಇರ್ಬೋದು, ಒಂದು ಉತ್ತಮವಾದಂಥ ಬೌಲಿಂಗನ್ನು ಮಾಡಿ ಆಲ್ರೌಂಡ್ ಪ್ರದರ್ಶನ ಮಾಡಿ ಆಸ್ಟ್ರೇಲಿಯಾ ವಿರುದ್ಧ ಸೋಲಿಸೋದಂದರೆ ಅಷ್ಟು ಸುಲಭದ ಮಾತಲ್ಲ. ಆಸ್ಟ್ರೇಲಿಯಾ ವಿರುದ್ಧ ನಾವು ಗೆಲ್ಲೋದಂದರೆ ಅಷ್ಟು ಸುಲಭದ ಮಾತಲ್ಲ ಅನ್ನೋ ರೀತಿಯಾಗಿ ಆಗ್ತಾ ಇತ್ತು. ಬಟ್ ಈಗ ಸಿಚುವೇಶನ್ ಏನಾಗ್ತಿದೆ ಅಂದರೆ ಟೀಮ್ ಇಂಡಿಯಾ ಅದೇ ಫಾರ್ಮೆಟಲ್ಲಿ ಹೋಗ್ತಾ ಇದೆ, ಡಾಮಿನೇಷನ್ ಕಂಟಿನ್ಯೂ ಆಗ್ತಾ ಇದೆ. ಇದಕ್ಕೆ ಸಕ್ಸಸ್ ಏನು ಕಾರಣ ಅಂತಂದರೆ ಟೀಮ್ 11 ಪಿಕ್ ಮಾಡ್ತಿರುವಂಥ ರೀತಿ. ಎಂತೆಂಥ ಸಾಲಿಡ್ ಬ್ಯಾಟ್ಸ್ಮನ್ಗಳು ಹೊರಗಡೆ ಇದ್ದಾರೆ ಅಂದರೆ ಬೆಂಚ್ ಮಾರ್ಕಲ್ಲಿ ಸಂಜು ಸ್ಯಾಮ್ಸನ್ ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ. ಕುಲ್ದೀಪ್ ಯಾದವ್ ಕೂಡ ನನಗೆ ಮ್ಯಾಚ್ ಆಡ್ಲಿಕ್ಕೆ ಅವಕಾಶ ಸಿಗುತ್ತೋ ಇಲ್ಲೋ ಅನ್ನೋ ರೀತಿಯಾದಂಥ ಸಿಚುವೇಶನ್ ಇರೋದು. ಕಳೆದ 4 ಮ್ಯಾಚಲ್ಲಿ ಒಂದು ಮ್ಯಾಚಲ್ಲಿ ಮಾತ್ರ, ಅದು ಪಾಕಿಸ್ತಾನದ ವಿರುದ್ಧ ಮ್ಯಾಚಲ್ಲಿ ಮಾತ್ರ ಕುಲ್ದೀಪ್ ಯಾದವ್ಗೆ ಅವಕಾಶ ಸಿಕ್ತು. ಇನ್ನುಳಿದಂಥ 3 ಮ್ಯಾಚಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ವರ್ಲ್ಡ್ ದಿ ಬೆಸ್ಟ್ ಸ್ಪಿನ್ನರ್, ಆದರೆ ಅವರಿಗೂ ಅವಕಾಶ ಸಿಗ್ತಾ ಇಲ್ಲ ಅಂತಂದರೆ ಟೀಮ್ 11 ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತಿರೋದು ಮತ್ತು ಆ ಪಿಚ್ಗೆ ಯಾವ ದೇಶದ ವಿರುದ್ಧ ಆಡ್ತಿದ್ದೀವಿ ಅದರ ಹಿನ್ನೆಲೆಯಲ್ಲಿ ಟೀಮ್ 11ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಆಶ್ಚರ್ಯ ಆಗತ್ತೆ, KL ರಾಹುಲ್, ರಿಷಬ್ ಪಂತ್, ಜೈಸ್ವಾಲ್, ಶ್ರೇಯಸ್ ಅಯ್ಯರ್ ಈ ರೀತಿಯಾದಂಥ ಅದ್ವಿತೀಯ ದಿಗ್ಗಜ ಬ್ಯಾಟ್ಸ್ಮನ್ಗಳು ಎಲ್ಲರೂ ಕೂಡ ಟೀಮ್ 15 ಇದರಲ್ಲೂ ಕೂಡ ಅವ್ರನ್ನ ಆಯ್ಕೆ ಮಾಡಿಕೊಂಡಿಲ್ಲ. ಶುಭ್ಮನ್ ಗಿಲ್ ಉಪನಾಯಕ, ನಾಯಕ ODIಗೆ ಮತ್ತು ಟೆಸ್ಟ್ ಮ್ಯಾಚ್ಗೆ, ಆದರೆ ಅಂಥ ಬ್ಯಾಟ್ಸ್ಮನ್ನು ಕೂಡ ಹೊರಗಡೆ ಇಡ್ತಾರೆ ಅಂದರೆ ನಿಮಗೆ ಯಾವ ರೀತಿಯಾದಂಥ ಬ್ಯಾಟ್ಸ್ಮನ್ಗಳು ಮತ್ತು ಯಾವ ರೀತಿಯಾದಂಥ ಬೌಲರ್ಗಳು, ಯಾವ ರೀತಿಯಾದಂಥ ಆಲ್ರೌಂಡ್ಗಳು ಬೇಕು ಮತ್ತು ಟೀಮ್ 11ನಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಇನ್ನು ಸತತ 3 ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ 0 ಡಕ್ಔಟ್ ಆಗಿದ್ದಾರೆ. ಆದರೆ ಇದೆಲ್ಲೂ ಕೂಡ ಹೆಚ್ಚು ಫೋಕಸ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಅವ್ರು ಔಟ್ ಆದ್ರೂ ಕೂಡ ಮೊದಲ ನಿಮಗೆ 6 ಓವರ್ಗೆ 50 ರನ್ ಅಂತೂ ಇಂಡಿಯಾ ರನ್ ಹೊಡಿತಾನೆ ಇದೆ. ಈ 4 ಮ್ಯಾಚ್ಗಳಲ್ಲಿ ನೀವು ನೋಡ್ತಾ ಹೋದರೆ ಪವರ್ ಪ್ಲೇಯಲ್ಲಿ ಅದ್ಭುತವಾದಂಥ ಪ್ರದರ್ಶನ ಮಾಡ್ತಾ ಇದೆ. ಫಾಸ್ಟೆಸ್ಟ್ ಪವರ್ ಪ್ಲೇಯಲ್ಲಿ ರನ್ ಗಳಿಸಿರೋದು ಕೂಡ ಟೀಮ್ ಇಂಡಿಯಾನೇ. ಅದು ಕೂಡ ದಾಖಲೆ ಇದೇ T20 ವರ್ಲ್ಡ್ ಕಪ್ಪಲ್ಲಿ ಆಗಿದೆ. ನಿಮಗೆ ಒಬ್ಬ ಬ್ಯಾಟ್ಸ್ಮನ್ ಫೇಲ್ಯೂರ್ ಆದ್ರಂದ್ರೆ ಮತ್ತೊಬ್ಬ ಬ್ಯಾಟ್ಸ್ಮನ್ ಫೇಲ್ಯೂರ್ ಸಕ್ಸಸ್ ಆಗ್ತಾ ಇದ್ದಾರೆ. ಇಲ್ಲ ಮೊದಲ ಟಾಪ್ 3 ಬ್ಯಾಟ್ಸ್ಮನ್ನು ಕೂಡ ಫೇಲ್ಯೂರ್ ಆದ್ರಂದ್ರೆ ಲೋಯರ್ ಆರ್ಡರ್ ಅದ್ಭುತವಾದಂಥ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಶಾನ್ ಕಿಶನ್ ಅದ್ಭುತವಾದಂಥ ಪ್ರದರ್ಶನ ಫಾರ್ಮಲ್ಲಿದ್ದಾರೆ. ಕಳೆದ 2 ಮ್ಯಾಚಲ್ಲಿ ಅದರಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ ಆಡಿದಂಥ ರೀತಿ ಇದೆಯಲ್ಲ, ಅದು ಅದ್ಭುತ. ಇನ್ನು ಒಂದು ಮ್ಯಾಚಲ್ಲಿ ಇಶಾನ್ ಕಿಶನ್ ಆಡಲಿಲ್ಲ, ಇನ್ನೊಂದು ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ ಆಡಲಿಲ್ಲ ಅನ್ನೋದಾದರೆ USA ವಿರುದ್ಧ ನಿಮಗೆ ಸೂರ್ಯಕುಮಾರ್ ಯಾದವ್ ನಿಮಗೆ ಕ್ಯಾಪ್ಟನ್ಸಿ ಆಟವನ್ನು ಆಡಿದರು. ನಿನ್ನೆ ಮ್ಯಾಚಲ್ಲಿ ಮೊದಲ 4 ಬ್ಯಾಟ್ಸ್ಮನ್ಗಳು ಕೂಡ ಹೇಳಿಕೊಳ್ಳುವಂಥ ಬ್ಯಾಟಿಂಗ್ ಪ್ರದರ್ಶನನೇ ಮಾಡಲಿಲ್ಲ. ಬಟ್ ಆವಾಗ ಕೈ ಹಿಡಿದಿದ್ದು ನಿಮಗೆ ಹಾರ್ದಿಕ್ ಪಾಂಡ್ಯ ಅಲ್ಲ, ಈ ಸಾರಿ ಶಿವಮ್ ದುಬೆ. ಈ ಹಿಂದೆ ನ್ಯೂಜಿಲೆಂಡ್ ವಿರುದ್ಧ ಕೂಡ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದರು, ಆದರೆ ವಿರೋಚಿತ ಸೋಲನ್ನು ಅನುಭವಿಸ್ಬೇಕಾಯಿತು. ಆದರೆ ನಿನ್ನೆ ಮ್ಯಾಚಲ್ಲಿ ನೆದರ್ಲ್ಯಾಂಡ್ ವಿರುದ್ಧ ಅದ್ಭುತವಾದಂಥ ಪ್ರದರ್ಶನ ಮಾಡಿ ನಿಮಗೆ 30 ಬಾಲ್ಗೆ 63 ರನ್, ನಿಮಗೆ ಸ್ಟ್ರೈಕ್ ರೇಟ್ 200. ಈ ಮೂಲಕ ಬ್ಯಾಟಿಂಗ್ ಲೈನ್ ಅಪ್ ಎಷ್ಟಿದೆ ಮತ್ತು ಒಬ್ಬರು ಫೇಲ್ಯೂರ್ ಆದ್ರೂ ಕೂಡ ಮತ್ತೊಬ್ಬರು ಸಕ್ಸಸ್ ಆಗ್ತಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆದರೆ ಒಂದು ಗಮನಕ್ಕೆ ಬರಬೇಕು, ಅಭಿಷೇಕ್ ಶರ್ಮಾ ಕಳೆದ 3 ಮ್ಯಾಚಲ್ಲಿ ಡಕ್ಔಟ್ ಆಗಿದ್ದಾರೆ. ಸೊ ಅವರ ಬ್ಯಾಟಿಂಗ್ ಏನಾದರೂ ಲೈನಪ್ ಏನಾದರೂ ಬಂತು ಅನ್ನೋದಾದರೆ ಯಾವ ರೀತಿಯಾಗಿ ರನ್ ಬರ್ಬೋದು ಅನ್ನೋದು ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ಇಶಾನ್ ಕಿಶನ್ ಜೊತೆಗೆ ಅಭಿಷೇಕ್ ಶರ್ಮಾ ಇಬ್ಬರು ಕೂಡ ಬ್ಯಾಟಿಂಗ್ ಫಾರ್ಮಿಗೆ ಏನಾದರೂ ಬಂದರು ಅಂದರೆ ನಿಮಗೆ 3 ಓವರ್ಗೆ 50 ರನ್ ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. 20 ಓವರ್ಗೆ 300 ರನ್ ಏನು ಈ T20 ವರ್ಲ್ಡ್ ಕಪ್ಪಲ್ಲಿ ಆಗತ್ತೆ ಅಂತ ಹೇಳಿ ಭಾವಿಸ್ತಾ ಇದ್ದಾರಲ್ಲ, ಆ ವರ್ಲ್ಡ್ ರೆಕಾರ್ಡನ್ನು ಟೀಮ್ ಇಂಡಿಯಾನೇ ಮಾಡುವಂಥ ಚಾನ್ಸಸ್ ಇದೆ. ಹಾಗಾದರೆ ಟೀಮ್ ಇಂಡಿಯಾ ಕಲಿಬೇಕಾಗಿರೋದೇನು ಈ ಲೀಗ್ ಮ್ಯಾಚ್ಗಳಲ್ಲಿ? ನಿಮಗೆ ನೋಡ್ತಾ ಹೋದರೆ 4 ಮ್ಯಾಚಲ್ಲಿ ಪ್ರಯಾಸದ ಗೆಲುವನ್ನು ಸಾಧಿಸಿರೋದು ನಿನ್ನೆ ನಡೆದಂಥ ನೆದರ್ಲ್ಯಾಂಡ್ ಮ್ಯಾಚ್ ಮತ್ತು USA ವಿರುದ್ಧ ನಡೆದಂಥ ಮ್ಯಾಚ್. ಈ 2 ಮ್ಯಾಚ್ಗಳಲ್ಲಿ ಪ್ರಯಾಸದ ಗೆಲುವನ್ನು ಇಂಡಿಯಾ ಗೆದ್ದಿರೋದು. ಯಾಕಂದರೆ ಬೌಲಿಂಗಲ್ಲಿ ಕನ್ಸಿಸ್ಟೆನ್ಸಿನೂ ಕೂಡ ಹೇಳ್ಕೊಳ್ಳೋ ರೀತಿ ಕಾಣಿಸ್ಲಿಲ್ಲ. ನಿಮಗೆ ಒಂದು ಹಂತದಲ್ಲಿ 2 ಮ್ಯಾಚ್ಗಳ ವಿರುದ್ಧ ಆಡುವಂಥ ಸಂದರ್ಭದಲ್ಲಿ ಎಲ್ಲಿ ಇಂಡಿಯಾ ಸೋತು ಬಿಡುತ್ತೇನೋ ಅನ್ನುವಂಥ ಭಯ ಮತ್ತು ಆತಂಕ ಕಾಡ್ತಾ ಇತ್ತು. ಆದರೆ ನಿಮಗೆ ಒಬ್ಬರು ಫೇಲ್ಯೂರ್ ಆದ್ರೂ ಕೂಡ ಮತ್ತೊಬ್ಬ ಬ್ಯಾಟ್ಸ್ಮನ್, ಒಬ್ಬ ಬಾಲರ್ ಫೇಲ್ಯೂರ್ ಆದರೆ ಮತ್ತೊಬ್ಬ ಬಾಲರ್ ವಿಕೆಟನ್ನು ಪಡೆಯುವ ಮೂಲಕ ಟೀಮ್ ಇಂಡಿಯಾ ಸಾಲಿಡ್
ಇಡೀ ಟೀಮ್ ವರ್ಕ್ ಮಾಡ್ತಾ ಇದೆ, ಟೀಮ್ ಸ್ಪೋರ್ಟಿವ್ ಆಗಿ ಆಡ್ತಾ ಇರೋದು. ಸೂರ್ಯಕುಮಾರ್ ಯಾದವ್ ಅದನ್ನೇ ಹೇಳಿದ್ದು, ಇಡೀ ಯಾರೋ ಒಬ್ಬರ ಮೂಲಕ ನಾವು ಡಿಪೆಂಡ್ ಆಗೋದು, ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗೋದು, ಆ ರೀತಿಯಾದಂಥ ಟೀಮನ್ನು ನಾನು ಬಯಸಲ್ಲ. ಎಲ್ಲರ ಕಾಂಟ್ರಿಬ್ಯೂಷನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾಂಟ್ರಿಬ್ಯೂಷನ್ ಭಾಳನೇ ಇಂಪಾರ್ಟೆಂಟ್ ಅನ್ನೋದನ್ನು ಸೂರ್ಯಕುಮಾರ್ ಯಾದವ್ ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಈ ಸೂಪರ್ 8 ಹಂತದಲ್ಲಿ ಇರುವಂಥ ಮ್ಯಾಚ್ಗಳನ್ನು ನೀವು ನೋಡ್ತಾ ಹೋದ್ರಿ, ಯಾವ್ಯಾವ ಜೊತೆಗೆ ಆಡಬೇಕು ಅನ್ನೋದಾದರೆ ಜಿಂಬಾಬ್ವೆನೂ ಕೂಡ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಾ ಇದೆ. ಆದರೆ ಇಂಡಿಯಾ ಲೆವೆಲ್ಗೆ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗಿ ಕೂಡ ಇಲ್ಲ. ತುಂಬ ಕಾಂಪಿಟೇಷನ್ನ ಕೊಡೋದು ಯಾವುದು ಅಂತಂದರೆ ಸೌತ್ ಆಫ್ರಿಕಾ ವಿರುದ್ಧ ಈ ಹಿಂದೆನೂ ಕೂಡ ಮ್ಯಾಚ್ಗಳನ್ನು ಆಡಿದೆ. ಸೊ T20ಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಕ್ಕಿಲ್ಲ. ಈ ಸೂಪರ್ 8 ಲೀಗ್ ಹಂತದಲ್ಲಿ ಇಂಡಿಯಾ ಈಸಿಯಾಗಿ ಗೆಲ್ಲುತ್ತೆ ಅಂತ ಇದೆ. ಅದರ ಜೊತೆಗೆ ನಿಮಗೆ ವೆಸ್ಟ್ ಇಂಡೀಸ್ ನಿಜವಾಗ್ಲೂ ಕೂಡ ಇವ್ರನ್ನ ನೀವು ಏನು ನೆಗ್ಲೆಕ್ಟ್ ಮಾಡುವಂತನೇ ಇಲ್ಲ. ಯಾವಾಗ ಏನಾದರೂ ಕೂಡ ಬ್ಲಾಸ್ಟ್ ಆಗ್ಬೋದು. ಆ ರೀತಿಯಾದಂಥ ಬೆಸ್ಟ್ ಬ್ಯಾಟ್ಸ್ಮನ್ಗಳಿದ್ದಾರೆ, ಆಲ್ರೌಂಡರ್ ಇದ್ದಾರೆ ಮತ್ತು ಅದ್ಭುತವಾದಂಥ ಫೇಸರ್ ಬೌಲರ್ಗಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ವಿರುದ್ಧದ ಮ್ಯಾಚ್ಗಳನ್ನು ನೋಡಲಿಕ್ಕೆ ನಿಜವಾಗ್ಲೂ ಕೂಡ ತುಂಬಾ ಒಳ್ಳೆ ಕ್ರಿಕೆಟ್ ನಾನು ನೋಡ್ಬೋದಾಗಿದೆ. ಸೂಪರ್ 8 ಮ್ಯಾಚ್ಗಳಲ್ಲಿ ಇಂಡಿಯಾ ಗೆಲ್ಲುತ್ತೆ ಅನ್ನೋದು ಅದರಲ್ಲಿ ನೋ ಡೌಟ್. ಆ ರೀತಿಯಾದಂಥ ಕಾನ್ಫಿಡೆನ್ಸ್ ಇದೆ ಮತ್ತು ಆ ರೀತಿಯಾದಂಥ ಡಾಮಿನೇಷನ್ನ ಕಂಟಿನ್ಯೂ ಮಾಡ್ತಾ ಇದೆ. ಸೊ ಸೆಮಿಫೈನಲ್ ಮತ್ತು ಫೈನಲ್ ಈ ಬಾರಿನೂ ಕೂಡ ಇದುವರೆಗೂ ಹಿಸ್ಟ್ರಿಯಲ್ಲಿ ಒಂದು ಸಾರಿ ವರ್ಲ್ಡ್ ಕಪ್ಪನ್ನು ಗೆದ್ದಂಥವ್ರು ನೆಕ್ಸ್ಟ್ ಟೈಮ್ ವರ್ಲ್ಡ್ ಕಪ್ಪನ್ನು ಯಾರೂ ಗೆದ್ದಿಲ್ಲ. ಅದು ನಿಮಗೆ ಯಾರು ಹೋಮ್ ಗ್ರೌಂಡಲ್ಲಿ ಅಂದರೆ ನಿಮಗೆ ಆ ದೇಶದಲ್ಲಿ ವರ್ಲ್ಡ್ ಕಪ್ಪನ್ನು ನಡೆಸ್ತಾ ಇದ್ದಾರೆ ಅವರೇ ಗೆದ್ದು ಮತ್ತೊಂದು ಸಾರಿನೂ ಕೂಡ ಅವರೇ ಗೆದ್ದಿರುವಂಥ ಉದಾಹರಣೆಗಳು ಇಲ್ಲೇ ಇಲ್ಲ. ಆ ಹಿಸ್ಟ್ರಿಯನ್ನು ನಾವು ರಿಪೀಟ್ ಮಾಡ್ತೇವೆ ಅಂಥೇಳಿ ಟೀಮ್ ಇಂಡಿಯಾ ತುಂಬ ಆತ್ಮವಿಶ್ವಾಸದಿಂದ ಹೇಳ್ತಾ ಇದೆ. ಆದರೆ ಕಲಿಬೇಕಾಗಿರೋದು ತುಂಬಾ ಇದೆ. ಅಭಿಷೇಕ್ ಶರ್ಮಾ ಫಾರ್ಮಿಗೆ ಬರಬೇಕಾಗಿದೆ. 3 ಮ್ಯಾಚ್ಗಳಲ್ಲೂ ಕೂಡ ಡಕೌಟ್ ಆಗಿದ್ದಾರೆ. ಸಾಲು ವಿಕೆಟ್ ಬಿದ್ದಾಗ ರನ್ ರೇಟ್ ಸಹಜವಾಗಿ ಕಡಿಮೆ ಆಗುತ್ತೆ. ಹಾಗೊಂದು ವೇಳೆ ನಿನ್ನೆ ನೆದರ್ಲ್ಯಾಂಡಲ್ಲಿ ನಿಮಗೆ ಸಾಲು ವಿಕೆಟ್ ಬಿದ್ದು ಕೊನೆಯ 5 ಓವರ್ಗೆ 78 ರನ್ನ ಗಳಿಸಿದ್ರು. ಆ ಮೂಲಕ 193 ಸ್ಕೋರ್ ಆಗಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಆಲ್ರೌಂಡ್ ಪ್ರದರ್ಶನದಲ್ಲಿ ಸಮತೋಲನವನ್ನು ಇನ್ನಷ್ಟು ಸುಧಾರಿಸಬೇಕು. ಎಲ್ಲೆಲ್ಲಿ ಫೇಲ್ಯೂರನ್ನು ಕಂಡಿದ್ವಿ, ಎಲ್ಲೆಲ್ಲಿ ಕಳಪೆ ಪ್ರದರ್ಶನ ಮಾಡಿದ್ದೀವಿ, ಅಲ್ಲಿ ಮತ್ತೊಂದಷ್ಟು ಅದನ್ನು ಪಾಸಿಟಿವ್ ಆಗಿ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಟೀಮ್ ಇಂಡಿಯಾ ಮಾಡಬೇಕು. ಯಾಕಂದರೆ ನಿಮಗೆ 140 ಕೋಟಿ ಜನ ಟೀಮ್ ಇಂಡಿಯಾದ ನಮ್ಮ ಭಾರತದ ಜನಸಂಖ್ಯೆ ಏನಿದೆ, ಬಹುತೇಕ ಸಚಿನ್ ತೆಂಡೂಲ್ಕರ್ನ ಕ್ರಿಕೆಟ್ ದೇವರು ಅಂತಲೇ ಅಂತಾರೆ. ಕ್ರಿಕೆಟನ್ನು ನಿಜವಾಗ್ಲೂ ಕೂಡ ಮನೆ ಅಂಗಳದಲ್ಲಿ ಪ್ರತಿಯೊಬ್ಬರು ಕೂಡ ಮನೆ ಒಳಗಡೆನೂ ಕೂಡ ಕ್ರಿಕೆಟ್ ಆಡ್ತಾರೆ, ಅಷ್ಟು ಇಷ್ಟ. ನಿಮ್ಗೆ ಯುರೋಪ್ ಕಂಟ್ರೀಸಲ್ಲಿ ನಿಮ್ಮ ಫುಟ್ಬಾಲ್ ಹೇಗೋ ಇಂಡಿಯಾದಲ್ಲಿ ಕ್ರಿಕೆಟ್ ಆ ರೀತಿಯಾಗಿ ಆರಾಧ್ಯ ದೇವ್ರ ರೀತಿಯಾಗಿ ಕ್ರಿಕೆಟನ್ನು ಪೂಜಿಸ್ತಾರೆ, ಆರಾಧಿಸ್ತಾರೆ, ಆಟ ಆಡ್ತಾರೆ. ಅದೇ ರೀತಿಯಾಗಿ ಅದು ಟೀಮ್ ಇಂಡಿಯಾದಲ್ಲಿ ಮತ್ತು ಶ್ರೀಲಂಕಾದಲ್ಲಿ ನಡೀತಿರುವಂಥ ಈ ಟೂರ್ನಮೆಂಟಲ್ಲಿ ಟೀಮ್ ಇಂಡಿಯಾ ಗೆದ್ದು ಬರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತೀನಿ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.